ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಮೇಲಿಂದ. ಇವತ್ತು ನೈಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗು. ಗೈಸ್, ಬಂದಾಗಿಂದ ಎಡಿಟ್ ಮಾಡಿ ಕರೆಕ್ಟು 7 ಗಂಟೆ ಇಟ್ಕೊಂಡೆ. ಏನೂ ಓದಲಿಲ್ಲ, ಬರೀ ಸ್ಕಿಲ್ಸ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿದ್ದೇ ಆಯಿತು. ಅದೇನೇನು ಅಂತ ಕೆಳಗಡೆಗೆ ಹೋದ್ಮೇಲೆ ತೋರಿಸ್ತೀನಿ. ನಡುವೆ ಜಾಸ್ತಿ ಓದ್ತಾನೆ ಇಲ್ಲ, ಹೋಮ್ ವರ್ಕು ಎಲ್ಲ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಏನೇನು ಹೇಳ್ಕೊಳ್ತಾರೋ ಅಲ್ಲೇ ತಲೆಗಾಕಬಿಟ್ಟು ಮನೆಗೆ ಬಂದು ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಸ್ಕಿಲ್ಸ್ ಇದ್ದರೆ ಮಾತ್ರ ನಿಮ್ಮ ಮಾರ್ಕ್ಸ್ ನೋಡಿ ಯಾರು ಏನೂ ಜಡ್ಜ್ ಮಾಡೋಲ್ಲ. ಸ್ಕಿಲ್ಸ್ ಇದ್ದರೆ ಮಾತ್ರ ಜಡ್ಜ್ ಮಾಡೋದು. ಅದಕ್ಕೋಸ್ಕರ ಐ ಸ್ಟಾರ್ಟೆಡ್ ಟು ಬಿಲ್ಡ್ ಸ್ಕಿಲ್ಸ್. ನಾಳೆ ಬೇರೆ ವಾಕಿಂಗ್ ಹೋಗಬೇಕು. ಇವತ್ತು 7:30 ಎದ್ದಿದ್ದೀನಿ. ಎಂತನಿರ್ಬೇಕು ನೋಡಿ, 7:30 ಎದ್ದಿ ಸತ್ನ ಹೋಗಿ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ಸಹ ರೆಡಿ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಹೋಗ್ಬಿಟ್ಟು ಫಸ್ಟು ಊಟ ಮಾಡಬೇಕು. ಕಾಣ ಮಾಡಿ ಅದು ನಿಮ್ಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಈಗ ಹೋಗೋಣ. ಗೈಸ್ ನೋಡಿ ಗೈಸು, ಮುದ್ದೆ, ಸೊಪ್ಪಿನ ಸಾರು, ಸೊಪ್ಪು ಎಲ್ಲ ಫುಲ್ಲು ತಿನ್ಬಿಡೋಣ. ಬನ್ನಿ ಗೈಸ್. ಇದು ಲ್ಯಾಪ್ಟಾಪ್, ಇದು ಸಿಸ್ಟಮ್ ಬಂದುಬಿಟ್ಟು ಆಫ್ ಮಾಡಿದ್ದೆ. ಆಮೇಲೆ ನಿಮಗೆ ತೋರಿಸ್ಬೇಕು ಅಂತ ತಿರ್ಗಾ ಆನ್ ಮಾಡಿದ್ದೀನಿ. ಊಟ ತಿಂದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಮಾಡಿದೆ ಅಂತ. ಗಾಯ್ಸ್, ಕೊನೆಗೆ ಊಟ ಮಾಡಿದ್ದಾಯಿತು. ಈಗ ನಾನು ಏನು ಕಲಿತೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ಇದು ನೆನ್ನೆ ಮಾಡಿದ್ದು. ಇದು ಮಾಮೂಲಿ ಹೇಗಿದ್ದು ಏನು ಅಂದರೆ ಇದು ಅಜೈನು, ಇದು ಬೀಗ ಅಜೈನ್ ಮಾಡಿರೋದು. ಇದು ಪ್ರಿಂಟ್ ಅಂದರೆ ಇದು ಯಾವ ಟೈಪು ಅಂತ ಪ್ರಿಂಟ್ ಮಾಡಿರೋದು. ಹಂಗೆ ಮಾಡ್ಕೊಂಡು ಹೋಗಿ ಇಲ್ಲಿ ತನಕ ಕಲಿತೆ. ಇದು ನೆನ್ನೆ ಮಾಡಿರೋದು ಸ್ವಲ್ಪನೇ ಗೈಸ್. ಆಮೇಲೆ ಇವತ್ತು ಬಂದುಬಿಟ್ಟು ಈಗ ಇದು ಇನ್ಪುಟ್ ಔಟ್ಪುಟ್ ಅಂದರೆ ಏನಾದ್ರು ನೀವು ಯಾವ ಥರ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ತಿರಲ್ಲ, ಅದೇ ಥರನೇ ಇಲ್ಲಿ ನೀವು ಐ ಡಿ ಎಂಟರ್ ಯುವರ್ ಯೂಸರ್ ನೇಮ್ ಅಂದರೆ ಇವಾಗ ನಿಮ್ಮದು ಇನ್ಸ್ಟಾಗ್ರಾಮ್ ಐತೆ ಅಂದರೆ ನಿಮ್ಮ ಇನ್ಸ್ಟಾ ನೇಮ್ ಯೂಸರ್ ಇಲ್ಲಿ ಹಾಕಬೇಕು. ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಅದಾದಮೇಲೆ ಅದು ಪಾಸ್ವರ್ಡು ಪ್ರಿಂಟ್ ಆಗ್ತದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಡಿಫ್ರೆನ್ಸು, ಇಲ್ಲಿ ಓಲ್ಡ್ ಪಾಸ್ವರ್ಡ್ ಎಂಟರ್ ಮಾಡೋದು, ಇಲ್ಲಿ ನ್ಯೂ ಪಾಸ್ವರ್ಡು, ಇಲ್ಲಿ ಓಲ್ಡ್ ಪಾಸ್ವರ್ಡ್ ಮೈನಸ್ ನ್ಯೂ ಪಾಸ್ವರ್ಡ್ ಮಾಡೋದು. ಅಂದರೆ ನಿಮ್ಗೆ ಓಲ್ಡ್ ಪಾಸ್ವರ್ಡಲ್ಲಿ ಏನಿರ್ತದೋ ಅದು ಅದ್ರ ಮೈನಸ್ ನ್ಯೂ ಪಾಸ್ವರ್ಡು. ಅದು ಯಾರ್ಯಾರಿಗೆ ಪ್ರೋಗ್ರಾಮಿಂಗ್ ಬರ್ತದೋ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಇಷ್ಟು ಮಾಡಿದ್ದೀನಿ. ಇವತ್ತು ಇಷ್ಟೇ ಕಲ್ತಿದ್ದು. ನಾಳೆ ಬೆಳಿಗ್ಗೆ ಬೇಗ ಇಟ್ಬಿಟ್ಟು ರನ್ನಿಂಗ್ ಹೋಗಬೇಕು ಅಷ್ಟೇ. ಇವಾಗ ಮಲ್ಕೊಳ್ಳೋದಷ್ಟೇ. ಓಕೆ ಗೈಸ್, ಬೆಳಿಗ್ಗೆ ಸಿಗೋಣ. ಗೈಸ್, ಮಲ್ಕೊಳ್ಳೋಣ ಅಂತ ಹೋಗ್ತಿದ್ವಿ ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಂದುಬಿಟ್ಟು ನೋಡಿ ಗೈಸ್, ಪಪ್ಪಾಯ ಮತ್ತು ಬಾಳೆಹಣ್ಣು ಕೊಟ್ಟೈತೆ. ಈಗ ಪಪ್ಪಾಯ ಬಾಳೆಹಣ್ಣು ತಿಂದು ಚಿಕ್ಕಂತ ಹಂಗೆ ಬಿದ್ಕೊಬಿಡೋದು. ತಿಂದ್ಬಿಟ್ಟು ಬಿದ್ಕೊಬಿಡೋಣ. ಬಳಸ್ಕೊಂಡು ಹಂಗೆ ನಿಮ್ಮ ಜೊತೆ ನಿಮಗೆ ತೋರಿಸ್ಕೊಂಡು ಬನಾನ ಇದು ಸ್ಟ್ರಾಂಗ್ ಆಗುತ್ತೆ. ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಗೈಸ್, ಇವತ್ತು ಲೇಟಾಗಿ ಎದ್ದೆ. 6:30 ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್, 6:30 ಎದ್ದು ಹೋಗ್ತಾಯಿದ್ದೀನಿ. ಎಷ್ಟಾದರೂ ತಪ್ಪಬಾರ್ದಷ್ಟೇ, ಒಟ್ಟರೆ ಓಡಬೇಕು. ಓಡೋಣ ಬನ್ನಿ ಗೈಸ್. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಎಲ್ಲಿ ಓಡ್ತೀನಿ ಅಂತ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಇವತ್ತು ಮಾಮೂಲಿ ಫಸ್ಟ್ನೇ ದಿವಸ ಹೋದ್ನಲ್ಲ, ಹಂಗೆ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಲೇಟ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿಗೋದ್ರೆ ಹೆವಿ ಲೇಟ್ ಆಗ್ಬೋದು ಅನಿಸುತ್ತೆ. ನನಗೂ ನೀಟಾಗಿ ಗೊತ್ತಿಲ್ಲ ಗೈಸ್. ಮೋಸ್ಟ್ಲಿ ಹಿಂಗಾಸಿ ಹೋದರೆ ದೂರನೋ ಹಂಗಾಸಿ ಹೋದರೆ ದೂರನೋ, ಎರಡೂ ಹತ್ರನೋ, ಎರಡೂ ಒಂದೇ ಸೇಮ್ ಡಿಸ್ಟೆನ್ಸೋ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಹಿಂಗೆ ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗಾಯ್ಸ್, ಕೊನೆಗೂ ಮನೆ ಹತ್ರಕ್ಕೆ ಬಂದೆ. ಅಂದರೆ ಮನೆ ರೋಡಾಸಿ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಬಿಸಿನೀರು ಕುಡಿಬೇಕು. ಆಮೇಲೆ ತಿರ್ಗಾ ಮಾಮೂಲಿ ರೂಟೀನು, ಸ್ನಾನಕ್ಕೆ ಹೋಗು, ರೆಡಿ ಆಗು, ಕಾಲೇಜ್ಗೆ ಹೋಗು ಅಷ್ಟೇ. ಗಾಯ್ಸ್, ಫೈನಲಿ ರೆಡಿ ಆಗಿದ್ದೀನಿ ಎಲ್ಲ. ಈಗ ತಿಂಡಿ ತಿನ್ನಬೇಕು. ನಮ್ಮಮ್ಮ ಇವತ್ತು ದೋಸೆ ಮಾಡಿದ್ದೆ ನೋಡಿ ಗೈಸ್. ದೋಸೆ ಪಲ್ಯ ಚಟ್ನಿ ಈಗ ತಿನ್ಬಿಡ್ಬೇಕು. ನಾನು ನಿಮಗೆ ಕಾಲೇಜಿಂದ ಬಂದಮೇಲೆ ಸಿಗೋಣ. ಸೆಕೆಂಡ್ ನೀರು ನೋಡ್ಬಿಡು ಹೆಂಗೆ ಸುರಿತೈತೆ. ನಾನೇ ಚಟ್ನಿ ಹಾಕಿದ್ದು, ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ, ಹಂಗಾಗ್ಬಿಟ್ಟೈತೆ. ಈಗ ತಿನ್ನೋಣ ಬನ್ನಿ ಗಾಯ್ಸ್. ಇವಾಗ ತಾನೇ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಇವಾಗಲೇ ಅಪ್ಲೋಡ್ ಮಾಡಬೇಕು ಗೈಸ್. ನಾನು ಮಾಡ್ತಿರೋ ಡೈಲಿ ವ್ಲಾಗು ಯಾಕೋ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಅದು ಬೇರೆ ನಾನು ಎಲ್ಗೂ ಆಚೆಗೂ ಹೋಗ್ತಿರೋಲ್ಲ. 8 ಅವರ್ಸು ಕಾಲೇಜಲ್ಲೇ ಇದ್ಬಿಡ್ತೀನಿ. ಏನೋ ಎಕ್ಸ್ಟ್ರಾ ಕಂಟೆಂಟು ಮತ್ತು ಸ್ಪೆಷಲ್ ಕಂಟೆಂಟ್ ಏನು ಮಾಡೋಕ್ಕೆ ಆಗ್ತಿಲ್ಲ. ಸಿಗೋದೇ ಒಂದು ಸಂಡೇ, ಅದರಲ್ಲಿ ಸ್ಪೆಷಲ್ ಕಂಟೆಂಟ್ ಹುಡುಕಿ ಅವರ್ ಶೂಟ್ ಮಾಡಿ ನೆಕ್ಸ್ಟ್ ಸಂಡೇ ಹಾಕಬೇಕು. ಆ ಥರ ಒಂದು ಪ್ಲ್ಯಾನ್ ಐತೆ. ಯಾಕೋ ನನ್ನ ವ್ಲಾಗ್ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಅದಕ್ಕೋಸ್ಕರ ಈ 365 ಡೇಸ್ ಚಾಲೆಂಜ್ನ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಆದರೂ 365 ಡೇಸ್ ಚಾಲೆಂಜ್ ತಗೊಂಡಿದ್ದಾನಲ್ಲ, ಅದು ಹಂಗೆ ಆಗ್ತಿರಲ್ಲ. ಅಂದರೆ ಎಡಿಟ್ ಇಲ್ದಂಗೆ ಬರೀ ಬೆಳಿಗ್ಗೆ ಎದ್ದೇಳೋದು, ತಿನ್ನೋದು,
ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಬರೋದು, ಟೌನ್ಗೆ ಹೋಗೋದು, ಊಟ ಉಣ್ಣೋದು, ಬೆಳಿಗ್ಗೆ ವರ್ಕೌಟ್ ಮಾಡೋದು, ಸಾಯಂಕಾಲ ವರ್ಕೌಟ್ ಮಾಡೋದು, ಇವನ್ನೇ ಹಾಕಬೇಕಷ್ಟೇ. ಡೈಲಿ ವ್ಲಾಗ್ ಹಾಕೋದು 365 ಡೇಸು ಅದನ್ನೇ ಹಾಕ್ತಿರ್ತೀನಿ. ಮತ್ತು ಸ್ಪೆಷಲ್ಲು ನನಗೆ ಫಸ್ಟು ಸೆಕೆಂಡ್ PU ಆಗಲಿ ಅಂತ ಕಾಯ್ತಾಯಿದ್ದೀನಿ. ಸೆಕೆಂಡ್ PU ಆದಮೇಲೆ ಒಳ್ಳೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ವ್ಲಾಗ್ ಮಾಡ್ಬೋದು. ಅಂದರೆ ಬೇರೆ ಕಾಲೇಜಿಗೆ ಹೋಗ್ತೀನಲ್ಲ ಆವಾಗ ಫೋನಲ್ಲೂ ಇರ್ತದೆ, ಅವಾಗೆಲ್ಲ ವ್ಲಾಗ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ವ್ಲಾಗ್ ಅಂದರೆ ಈ ಥರ ಅಲ್ಲ, ಸ್ಪೆಷಲ್ ಕಂಟೆಂಟು ಕರ್ನಾಟಕದಲ್ಲಿ ಯಾರೂ ಮಾಡಿರ್ಬೋದು. ಅಂದರೆ ಕನ್ನಡದಲ್ಲಿ ಅಂಥದ್ದೆಲ್ಲ ಮಾಡೋ ಆಸೆ ಐತೆ, ಆದರೆ ಟೈಮ್ ಶಾರ್ಟೇಜು. ಅದಕ್ಕೋಸ್ಕರ ಅದು ಸಿಗೋದೊಂದು ಸಂಡೇ. ಆ ಸಂಡೇಲಿ ತಲೆಯೆಲ್ಲ ಉಪಯೋಗಿಸಿ ಹೆವಿ ಕಷ್ಟ. ಅಂದರೆ ಸಂಡೇ ಅದಕ್ಕೆ ಅಂತ ಒಂದು ಟೈಮ್ ಇದ್ದರೆ ಎಲ್ಲ ಮ್ಯಾನೇಜ್ ಮಾಡೋದು ಹೆವಿ ಕಷ್ಟ ಸರ್. ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅಂದರೆ ಡೈಲಿ ವ್ಲಾಗ್ ಹೋಗ್ತಾ ಇರ್ತೈತೆ. ನನ್ನ ಡೈಲಿ ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ ಫಸ್ಟು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋಣ. ನಾನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡೋದು. ಇನ್ಮೇಲೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಬೆಳಿಗ್ಗೆ ಎದ್ದೇಳೋದು, ಮಾಮೂಲಿ ರನ್ನಿಂಗ್ ಹೋಗೋದು, ಆಮೇಲೆ ಬರೋದು, ಬಂದಮೇಲೆ ಕಾಲೇಜಿಗೆ ರೆಡಿ ಆಗೋದು, ತಿಂಡಿ ತಿನ್ನೋದು, ಕಾಲೇಜಿಂದ ಹೋಗೋದು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಏನು ಡಿಸಡ್ವಾಂಟೇಜು ಅಂದರೆ ಬೆಳಿಗ್ಗೆ ಮತ್ತು ಕಾಲೇಜಿಂದ ಬಂದಮೇಲೆ ಮಾಡಿದಷ್ಟೇ ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಅದೊಂದು ಡಿಸಡ್ವಾಂಟೇಜ್ ಐತೆ. ಅದಕ್ಕೋಸ್ಕರ ಸಾಯಂಕಾಲನೇ ಸ್ಟಾರ್ಟ್ ಮಾಡಬೇಕು. ಸಾಯಂಕಾಲ ಕಾಲೇಜಿಂದ ಬಂದಮೇಲೆ ಅಂದರೆ ವರ್ಕೌಟು, ಬೆಳಿಗ್ಗೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಊಟ ತಿಂತೀನಿ, ಆಮೇಲೆ ನಾನು ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀನಲ್ಲ ಅದನ್ನು ನಿಮಗೆ ತೋರಿಸ್ತೀನಿ. ಆಮೇಲೆ ಊಟ ಮಾಡ್ತೀನಿ, ಆಮೇಲೆ ಮನೆ ಕಂತೀನಿ, ಆಮೇಲೆ ಬೆಳಿಗ್ಗೆ ಎದ್ದೇಳ್ತೀನಿ, ವರ್ಕೌಟ್ ಹೋಗ್ತೀನಿ. ವರ್ಕೌಟ್ಗಿಂದ ಬಂದಮೇಲೆ ಕಾಲೇಜಿಗೆ ರೆಡಿ ಆಗ್ತೀನಿ, ಅದನ್ನು ಹಾಕಿ ಅಷ್ಟೇ ಡೇಸ್. ಇನ್ಮೇಲೆ ಹಿಂಗೆ ಮಾಡ್ತೀನಿ. 365 ಡೇಸ್ ಫುಲ್ ಹಿಂಗೆ ಹೊರಟೋಗ್ಬಿಡಲಿ. ನಾನು ಏನೇನು ಕಲಿತಿದ್ದೀನಿ ಅಂತ ಅಪ್ಡೇಟ್ ಮಾಡ್ತಿರ್ತೀನಿ. ಅದಕ್ಕಾದ್ರೂ ನೀವು ವ್ಲಾಗ್ನ ನೋಡಿರಿ. ಇಲ್ಲಾಂದರೆ ಬೇರೆ ಥರ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಬೇಗ ಆಗೋಂಗೆ ಮತ್ತು ನಿಮ್ಮ ಕಂಟೆಂಟ್ ಇಷ್ಟ ಆಗೋಂಗೆ ಇದ್ರೆ ನೋಡಿ, ಅದನ್ನು ಮಾಡೋಣ. ಕಾಲೇಜ್ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಅದಕ್ಕೋಸ್ಕರ ಮಧ್ಯದಲ್ಲೇ ಬಿಡಬಾರ್ದು ಅಲ್ವಾ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮಧ್ಯದಲ್ಲಿ ಯಾವತ್ತೂ ಬಿಡಬಾರ್ದು. ತಿರ್ಗಿ IRS ಸ್ಟ್ರೀಮ್ ಸ್ಟಾರ್ಟ್ ಮಾಡಿದ್ದೆ, ಕರ್ನಾಟಕದಲ್ಲಿ ನಂಬರ್ 1 ಆಗೋಣ ಅಂತ. ಅದೂ ಬಿಡೋಲ್ಲ. ಕರ್ನಾಟಕದಲ್ಲಿ ನಂಬರ್ 1 IRS ಸ್ಟ್ರೀಮರ್ ಆಗೇ ಆಗ್ತೀನಿ. ಎಲ್ಲ ಮಾಡಿ ಹಾಗೆ ಆಗ್ತೀನಿ. ಅದಕ್ಕೋಸ್ಕರ ಏನೇನು ಹೇಳ್ತಾಯಿದ್ದೀನಿ ಹೋಗಿಬಿಟ್ಟು ಫಸ್ಟು. ಆದರೆ ನಾನು ಹೇಳಿರೋದೆಲ್ಲ ಸತ್ಯ ಗೈಸ್, ಅದನ್ನಂತೂ ನೀವು ಮರಿಬಿಟ್ಟು ಹೋಗಿ ಫಸ್ಟು ಊಟ ಮಾಡೋಣ. ಬನ್ನಿ ಗೈಸ್, ಊಟ ಮಾಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕು, ಹಾಗೆ ಅಪ್ಲೋಡ್ ಮಾಡಿಬಿಡ್ಬೇಕು. ಈಗ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಕೊನೆಗೂ ಈಗ ಊಟ ಮಾಡೋಣ ಅಂತ ಬಂದಿದ್ದೀನಿ. ಊಟ ಏನು ಅಂದರೆ ನೋಡಿ ಗೈಸ್, ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಪುಳಿಯೋಗರೆ, ಸೊಪ್ಪಿನ ಸಾರು, ಮೊಸರು, ಉಪ್ಪು, ಅನ್ನ ಎಲ್ಲ ಸೇರಿ ಮಿಕ್ಸು. ನಾವು ಊಟದಲ್ಲಿ ಅಲ್ಲ, ಕಂಟೆಂಟಲ್ಲಿ ಅಷ್ಟೇ ಅಲ್ಲ, ಊಟದಲ್ಲೂ ವೆರೈಟಿ, ಎಲ್ಲದರಲ್ಲೂ ವೆರೈಟಿ. ಎಲ್ಲ ಥರ ಇದ್ರೆ ಏನಿರುತ್ತೆ ಗೈಸ್, ಎಲ್ಲ ವೆರೈಟಿಯಾಗಿ ಎಲ್ಲ ಟ್ರೈ ಮಾಡ್ತಿರ್ಬೇಕು, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ಬೇಕು ಇಷ್ಟೇ. ಆಮೇಲೆ ಏನಾಗುತ್ತೆ ಏನೂ ಗೊತ್ತಿಲ್ಲ ಗೈಸ್. ನಾನು ಕ್ಯಾಮ್ರಾ ಮುಂದೆ ಹೆವಿ ಮಾತಾಡ್ಬಿಡ್ತೀನಿ, ಆದರೆ ಮಾತಾಡೋದಕ್ಕೆಲ್ಲ ಒಂದು ಲಿಮಿಟ್ ಇದ್ದೇ ಇರುತ್ತೆ. ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿಬಿಡೋಣ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್ ಟೇಕ್ ಕೇರ್, ಗುಡ್ ಬೈ. ಊಟಕ್ಕೆ ತಯಾರಾಗ್ತಿದೆ, ಆದರೂ ಗಯ.